ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೂರನೇ ODI ಮ್ಯಾಚ್ ನಡೀತಾ ಇದೆ ಮಗ. ಇಂಡಿಯಾ ಜಸ್ಟ್ ಮಾಡಬೇಕಾಗಿರೋದು ಒಂದನೇ, ಗೆದ್ದು ಮಾನ ಮರ್ಯಾದೆ ಎಲ್ಲಾನು ಕಾಪಾಡಬೇಕಾಗಿದೆ, ಉಳಿಸ್ಕೋಬೇಕಾಗಿದೆ. ಅಟ್ಲೀಸ್ಟ್ ಜಾಯಿಂಟ್ ವಿನ್ನರ್ ಆಯಿತು ಅಂತಂದರೆ ಮರ್ಯಾದೆ ಇರುತ್ತೆ ಮಗ. ಇಬ್ರು 1-1 ಈಚ್ ಸೀರೀಸ್ ಆಯಿತು ಅಂತಂದರೆ ಅವಾಗ ಸ್ವಲ್ಪ ಮರ್ಯಾದೆ ಇರುತ್ತೆ. ಏನಾದ್ರು ಇನ್ ಕೇಸ್ ಇಂಡಿಯಾ ಸೋತೋಗ್ಬಿಡ್ತು ಅಂತ ಅಂದರೆ ಏನು ವರ್ಲ್ಡ್ ಚಾಂಪಿಯನ್ಸ್ ನೀವು, ಏನು ವರ್ಲ್ಡ್ ಚಾಂಪಿಯನ್ಸ್ ಅಂತ ಒಂದು ಕ್ವೆಶನ್ನ ಶ್ರೀಲಂಕನ್ ಟೀಮು ಇಂಡಿಯನ್ ಟೀಮ್ಗೆ ಕೇಳ್ದಂಗೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ಸೋತೋಗ್ಬಿಡ್ತು ಅಂದ್ರೆ ಅದು ಒಂದು ಕ್ವಾಲಿಟಿ ಟೀಮ್ನ ಇಟ್ಕೊಂಡು ಸೋತೋಗ್ಬಿಡ್ತು ಅಂತಂದರೆ ಇನ್ನೇನು ಚಾಂಪಿಯನ್ಸ್ ಟ್ರೋಫಿ ಆಡ್ತೀರಾ, ಇನ್ನೇನು ವರ್ಲ್ಡ್ ಕಪ್ ಆಡ್ತೀರಾ, ಇನ್ನೇನು ಅದು ಆಡ್ತೀರಾ, ಇನ್ನೇನು ಇದು ಆಡ್ತೀರಾ ಅನ್ನೋದೊಂದು ಕ್ವೆಶನ್ ಬಂದೇ ಬರುತ್ತೆ. ಇಲ್ಲಿ ಫೇವರೇಟ್ಸ್ ಇದ್ದು ಇಂಡಿಯನ್ ಟೀಮ್ನ ಸೀರೀಸ್ಗಿಂತ ಮುಂಚೆ. ಹಂಗೆ T20 ಸೀರೀಸ್ನ ನಾವು ಗೆದ್ಕೊಂಬಂದಿದ್ವಿ. ನಾನೇನೋ ವೈಟ್ ವಾಶ್ ಮಾಡ್ತಾರೆ ಈ ಸೀರೀಸ್ನ ಅಂತ ಅನ್ಕೊಂಡಿದ್ರೆ ಎಲ್ಲ ಕಾಲೆತ್ಕೊಂಡ್ಬಿಟ್ಟು ಉಲ್ಟಾ ದಬಾಕೊಂಡಂಗೆ ಆಗೋಗ್ಬಿಟ್ಟೈತಿ ಸೀರೀಸ್ ಫುಲ್ಲು. ಸೊ ಹೋಪ್ಫುಲಿ ಈ ಮ್ಯಾಚ್ನ ನನ್ನ ಪ್ರಕಾರ ಗೆಲ್ತಾರೆ ಅಂತ ನಾನು ಒಂಥರ ಅನ್ಕೊಂಡಿದ್ದೀನಿ. 90% ಇಂಡಿಯಾ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ನು 10% ಶ್ರೀಲಂಕಾ ಗೆಲ್ವು. ಏನು ಗುರು ಇದು, ಏನು 2 ಮ್ಯಾಚ್ ಮಸ್ತಾಗಿ ಆಡ್ರೆ ಶ್ರೀಲಂಕನ್ ಟೀಮ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೆ. ಮತ್ತು ಶ್ರೀಲಂಕಾನೇ ಫೇವರೇಟ್ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು ನೀವು. ಹೌದು, ಶ್ರೀಲಂಕಾನೇ ಫೇವರೇಟ್ಸ್ ಒಂಥರ ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಬಟ್ ಆದರೂ ಇಂಡಿಯನ್ ಟೀಮು ಕಮ್ ಬ್ಯಾಕ್ ಮಾಡಿ ಬೌನ್ಸ್ ಬ್ಯಾಕ್ ಮಾಡಿ ಹೊಡಿತಾರೆ ಅಂತ ಹೋಪ್ಫುಲಿ ಅನ್ಕೊಂಡಿದ್ದೀನಿ ನಾನು. 3 ಚೇಂಜಸ್ ಆಗ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಸೊ ಯಾರು ಅಂತಂದರೆ ಶಿವಮ್ ದುಬೆ ಚೇಂಜ್ ಆಗ್ಬೋದು ಅಂತ ಅಪ್ಡೇಟ್ ಬಂದಿದೆ. ಶಿವಮ್ ದುಬೆ, ಹರ್ಷದೀಪ್ ಸಿಂಗು ಜೊತೆಗೆ ಶ್ರೇಯಸ್ ಅಯ್ಯರ್ ಅವ್ರನ್ನ ತೆಗೆದು ಈಚೆಗಡೆ ಇಡ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಶ್ರೇಯಸ್ ಅಯ್ಯರ್ ಏನಕ್ಕಮ್ಮ ಫಸ್ಟ್ ಮ್ಯಾಚ್ ಒಂದು ರೇಂಜಿಗೆ ಚೆನ್ನಾಗೇ ಆಡಿದ್ರು, ಆಡೋಷ್ಟು ಟೈಮು ಚೆನ್ನಾಗೇ ಆಡಿದ್ರು ಅಂತ ಹೇಳ್ಬೋದು. ಸೆಕೆಂಡ್ ಮ್ಯಾಚ್ ಏನು ಅಷ್ಟೊಂದು ಆಡಲಿಲ್ಲ. ಹಂಗೆ ನೋಡೋಕೆ KL ರಾಹುಲ್ ಆಡಿಲ್ಲ ಅಪ್ಪ ಸೆಕೆಂಡ್ ಮ್ಯಾಚ್, ಅವ್ರನ್ನ ತೆಗಿಬೋದಲ್ವಾ. ಅಲ್ಲಿ ವಿಕೆಟ್ ಕೀಪರ್ ಬೇಕೊಬ್ಬರು. ಇಲ್ಲಿ ರಿಷಬ್ ಪಂತ್ನ ಈ ಒಂದು ಸೀರೀಸಲ್ಲಿ ಆಡಿಸ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ KL ರಾಹುಲ್ನ ತೆಗೆಯೋದಿಲ್ಲ. ಶ್ರೇಯಸ್ ಅಯ್ಯರ್ನ ತೆಗೆದ್ರೆ ತೆಗಿಬೋದು ಹೋಪ್ಫುಲ್ಲಿ. ರಿಯಾನ್ ಪರಾಗ್ ಅವರು ಆಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಇನ್ಫ್ಯಾಕ್ಟ್ ಸೆಕೆಂಡ್ ಮ್ಯಾಚಲ್ಲೂ ಕೂಡ ಅಪ್ಡೇಟ್ ಬಂದಿತ್ತು, ರಿಯಾನ್ ಪರಾಗ್ ಅವರು ಆಡ್ಬೋದು ಅಂತ. ಯಾಕಂದ್ರೆ ಒಂದು ಸ್ಪಿನ್ ಆಪ್ಷನ್ ಆಗಿ ಕೂಡ ಇರ್ತಾರೆ ಅಂತ. ಯಾಕಂದರೆ ಪ್ರೇಮದಾಸ ಸ್ಟೇಡಿಯಮಲ್ಲೇ ಮ್ಯಾಚ್ ಆಗ್ತಾ ಇರೋದು. ಇಲ್ಲಿ ಸ್ಪಿನ್ನರ್ಸ್ಗಳಿಗೆ ಎಷ್ಟು ಅಸಿಸ್ಟ್ ಇದೆ ಅಂತ ನಿಮಗೆ ಗೊತ್ತಿರುವಂಥ ವಿಚಾರನೇ. 2 ಮ್ಯಾಚ್ ಆಗಿರುವಂಥ 2 ಮ್ಯಾಚಲ್ಲಿ ಮೆಜಾರಿಟಿ ಆಫ್ ದ ವಿಕೆಟ್ಸ್ನ ಎತ್ತಿರೋದು ಇಲ್ಲಿ ಸ್ಪಿನ್ನರ್ಸೇನೆ. ಸೊ ಆದ್ದರಿಂದ ಇಲ್ಲಿ ಸ್ಪಿನ್ನರ್ಸ್ಗಳ ಹಾವಳಿ ಅಂತೂ ಇವತ್ತಿನ ಮ್ಯಾಚಲ್ಲಿ ಕೂಡ ಇದ್ದೇ ಇರುತ್ತೆ. ರಿಯಾನ್ ಪರಾಗ್ ಆಡ್ತಾನೆ, ಒಂದು ಸ್ವಲ್ಪ ಸ್ಪಿನ್ ಆಪ್ಷನ್ ಕೂಡ ಓಪನ್ ಅಪ್ ಆಗೋದ್ರಿಂದ ಬೆಟರ್ ಆಗಿರುತ್ತೆ ಅಂತ ನಾನು ಕೂಡ ಲಾಸ್ಟ್ ಮ್ಯಾಚ್ ಅನ್ಕೊಂಡಿದ್ದೆ. ಬಟ್ ಲಾಸ್ಟ್ ಮ್ಯಾಚ್ ಅದು ಚೇಂಜ್ ಆಗಲಿಲ್ಲ. ಸೊ ಈ ಮ್ಯಾಚ್ ಹೋಪ್ಫುಲಿ ಅದು ಚೇಂಜ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಅದೇನು ಆಗುತ್ತೆ ಅಂತ. ಜೊತೆಗೆ ಹರ್ಷದೀಪ್ ಸಿಂಗ್ ಅವರ ಜಾಗದಲ್ಲಿ ಖಲೀಲ್ ಅಹ್ಮದ್ ಅವರು ಬರುವಂಥ ಚಾನ್ಸಸ್ ಇದೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಹರ್ಷದೀಪ್ ಸಿಂಗ್ ಸ್ವಲ್ಪ ಕಾಸ್ಟ್ಲಿ ಆದರೂ ಓಡಿಸ್ಕೊಳ್ರಂಥ ಸ್ಕೋರಲ್ಲಿ ಅರೌಂಡ್ 58 ರನ್ನೇನೋ ಓಡಿಸ್ಕೊಂಡು, 58 ಅಥವಾ ಎಷ್ಟೋ ಓಡಿಸ್ಕೊಂಡು, ಒಟ್ಟಲ್ಲಿ ಇರೋರಲ್ಲೇ ಜಾಸ್ತಿ ಓಡಿಸ್ಕೊಂಡಿದ್ರು ರನ್ಸು ಅವರನ್ನೇ. ವಿಕೆಟ್ಸು ಕೂಡ ಏನಂತ ಇಂಪ್ಯಾಕ್ಟ್ ಏನು ಬೀರ್ತಾ ಇಲ್ಲ ಹರ್ಷದೀಪ್ ಸಿಂಗು. ಸೊ ಆದ್ರಿಂದ ಅವ್ರನ್ನು ಕೂಡ ತೆಗಿಬಹುದು ಅಂತ ಅಪ್ಡೇಟ್ ಇದೆ. ಇಲ್ಲಿ ಶಿವಮ್ ದುಬೆನ ತೆಗೆದ್ರು ಅಂತಂದ್ರೆ ರಿಷಬ್ ಪಂತ್ ಏನಾದ್ರು ಹಾಕಂತಾರ ಅಂತ ಒಂದು ಡೌಟ್ ಉಟ್ಕೊಂಡಿದೆ. ಇಲ್ಲಿ ಶಿವಮ್ ದುಬೆ ಏನು ಅಷ್ಟೊಂದೇನು ಬೌಲಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ರಿಯಾನ್ ಪರಾಗ್ ಬರೋದ್ರಿಂದ ರಿಯಾನ್ ಪರಾಗ್ 10 ಓವರ್ ಹಾಕುವಂತ ಕೇಪಬಿಲಿಟಿ ಎಲ್ಲ ಇದೆ ಸ್ಪಿನ್ ಆಪ್ಷನ್ ಆಗಿ. ಇಲ್ಲಿ ಶ್ರೀಲಂಕನ್ಸ್ ಕೂಡ 4 ಹಂಗೆ ಇಟ್ಕೊಂಡ್ ಬರ್ತಾ ಇದ್ದಾರೆ ಸ್ಪಿನ್ ಆಪ್ಷನ್ಸ್ ನ. ಅದಕ್ಕೋಸ್ಕರ ಇವರೇನೋ ಬಂದ್ರು ಅಂತ ಅಂದ್ರೆ ಇಲ್ಲಿ ರಿಷಬ್ ಪಂತ್ ಆಡಿ KL ರಾಹುಲ್ ಆಡಿ ಆ ತರ ಆಗುವಂತ ಒಂದು ಸಿನಾರಿಯೋ ನನ್ಗೆ ಯಾಕೋ ಇಲ್ಲಿ ಕಾಣಿಸ್ತಾ ಇದೆ ಎದ್ದಿದ್ದೆ. ಸೊ ಹೋಪ್ಫುಲಿ ಈ ಸಿನಾರಿಯೋ ಆಯಿತು ಅಂದರೆ ಇವತ್ತು ಇಂಡಿಯನ್ ಟೀಮು ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸುತ್ತೆ. ನೋಡೋಣ ಅದೇನು ಮಾಡುತ್ತೆ ಅಂತ. 100th ಮ್ಯಾಚು ಶ್ರೀಲಂಕಾ ಮೇಲೆ ಗೆಲ್ಲೋದಕ್ಕೆ ಒದಾಡ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ. ನಾನು ಫಸ್ಟ್ ಮ್ಯಾಚಾಗಿ ಗೆದ್ಬಿಟ್ಟು 100th ವಿಕ್ಟ್ರಿ ಆಗೋಗ್ಬಿಡುತ್ತೆ ಶ್ರೀಲಂಕಾ ಮೇಲೆ ಅಂತ ಅನ್ಕೊಂಡಿದ್ದೆ. ಮೋಸ್ಟ್ ನಂಬರ್ ಆಫ್ ODIಸು ಆಡಿರೋದು ಇಂಡಿಯಾ ವರ್ಸಸ್ ಶ್ರೀಲಂಕಾನೇ. ಲಾಸ್ಟ್ ಮ್ಯಾಚ್ ಆದಂಥ ಒಂದು ರೆಕಾರ್ಡ್ ಏನಿದೆ. ನೋಡೋಣ ಗುರು ಏನೇನಾಗುತ್ತೆ ಅಂತ. ನಾವೇನೋ ಫುಲ್ಲು ಬಿಲ್ಡಪ್ಪಲ್ಲಿ ಹೇಳ್ತೀವಿ ಹಿಂಗಾಗುತ್ತೆ ಹಂಗಾಗುತ್ತೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ, ಇಂಡಿಯನ್ ಟೀಮ್ ಗೆಲ್ಲುತ್ತೆ ಅದು ಇದು ಅಂತ. ಬಟ್ ಅಲ್ಟಿಮೇಟ್ಲಿ ಮ್ಯಾಚ್ ಉತ್ತರ ಕೊಡುತ್ತೆ ಅದಕ್ಕೆ ಏನೇನಾಗುತ್ತೆ ಅಂತ. ಇನ್ನು ಫ್ಯಾಂಟಸಿ ಟೀಮ್ ವಿಚಾರಕ್ಕೆ ಬಂತು ಅಂತಂದರೆ ಇವ್ರನ್ನ ಹಾಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಸ್ಟ್ಯಾಟ್ಸು ಆ ಥರ ಇದೆ ಈ ಪ್ರೇಮದಾಸ ಸ್ಟೇಡಿಯಮಲ್ಲಿ. ನಿಸಾಂಕ ಅವರು ಸಗದಾಗಿ ಆಡಿದ್ದಾರೆ, 137 ರನ್ಸ್ನ ಹೊಡೆದಿದ್ದಾರೆ 2 ಮ್ಯಾಚಲ್ಲಿ. ರೋಹಿತ್ ಶರ್ಮಾ ಮಸ್ತಾಗಿ ಆಡಿದ್ದಾರೆ, 122 ರನ್ಸ್ನ ಹೊಡೆದಿದ್ದಾರೆ 2 ಮ್ಯಾಚಲ್ಲಿ. ಕುಶಾಲ್ ಪೆರೇರಾ 119 ರನ್ಸ್ನ ಹೊಡೆದಿದ್ದಾರೆ. ಆಮೇಲೆ ದುನೀತ್ ಬಲ್ಲಾಲಿಗೆ 106 ರನ್ ಹೊಡೆದಿದ್ದಾರೆ. ಜೊತೆಗೆ ವಿಕೆಟ್ಸ್ನ ಕೂಡ ಎತ್ತಿದ್ದಾರೆ. ಕುಶಾಲ್ ಮೆಂಡಸ್ಸು 100 ರನ್ಸ್ನ ಹೊಡೆದಿದ್ದಾರೆ. ಜೊತೆಗೆ ಅಕ್ಷರ್ ಪಟೇಲ್ 77 ರನ್ ಹೊಡೆದಿದ್ದಾರೆ. ಜೊತೆಗೆ ವಿಕೆಟ್ಸ್ನ ಕೂಡ ಎತ್ತಿದ್ದಾರೆ. ಸೊ ಇವರು ಟಾಪ್ 6 ಪಿಕ್ಸ್ ಆಗ್ತಾರೆ ಸ್ಟ್ಯಾಟ್ಸ್ನ ನೋಡ್ತು ಅಂತ ಅಂದರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು. ಸೊ ಇವರೆಲ್ಲ ಟಾಪ್ ಪಿಕ್ಸಲ್ಲಿ ಬರೋದಿಲ್ಲ. ಯಾಕೆಂದರೆ ಅವ್ರು ಅಷ್ಟಂತ ಹೊಡೆದಿಲ್ಲ ಆಡಿರುವಂಥ 2 ಮ್ಯಾಚಲ್ಲಿ. ಸೊ ಇವರು ಟಾಪ್ 6 ಪಿಕ್ಸು. ಇನ್ ಕೇಸ್ ಅವ್ರು ಫ್ಯಾಂಟಸಿ ಟೀಮ್ನ ಮಾಡ್ತೀರಾ ಅಂತಂದರೆ ಇವ್ರನ್ನ ಕ್ಯಾಪ್ಟನ್ ಅವ್ರು ವೈಸ್ ಕ್ಯಾಪ್ಟನ್ ಮಾಡ್ತು ಅಂದರೆ ಬೆಟರ್ ಆಗಿರುತ್ತೆ. ಲಾಸ್ಟ್ ಮ್ಯಾಚು ಹೆವಿ ಕಾಟ ಕೊಟ್ಟಂತ ಪ್ಲೇಯರು ವ್ಯಾಂಡಸೆ ನಮಗೆ 6 ವಿಕೆಟು. ಟಾಪ್ ಔಟ್ನ ಕಂಪ್ಲೀಟ್ಲಿ ಕತ್ರಿ ಥರ ಎಗರಿಸ್ಬಿಟ್ರು. ಹಂಗೇನೆ ಬಂದ್ಬಿಟ್ಟು ಒಂಥರ ಹಂಗೆ ಒಂದು ಚಕ್ರ ಬಂದು ಹೊಡಿತು ಸಕ್ಕಂತ ಅವನ ಅಜ್ಜಿ ಹಾರ್ಕೊಂಡು ಹೋಯ್ತು ನಮ್ಮ ಇಂಡಿಯನ್ ಟೀಮು. ಸೊ ಈ ಮ್ಯಾಚು ಎಕ್ಸ್ಪೆಷಲಿ ಸ್ಪಿನ್ನರ್ಸ್ಗೆ ಯಾವ ಥರ ನಮ್ಮ ಇಂಡಿಯನ್ಸು ಟ್ಯಾಕಲ್ ಮಾಡ್ತಾರೆ ಅವರ ಒಂದು ಅಸ್ತ್ರನ ಅಂತ ನೋಡಬೇಕು ಏನೇನಾಗುತ್ತೆ ಅಂತ. ಎಕ್ಸ್ಪೆಷಲಿ LBW ಆಗೋದೇನಿದೆ ಎಲ್ಲ ಆಲ್ಮೋಸ್ಟ್
ಲಾಸ್ಟ್ ಮ್ಯಾಚ್ ಔಟ್ ಆಗಿರೋದೆಲ್ಲ LBWನೇ. ಸೊ ಈ ಮ್ಯಾಚು ಹೋಪ್ಫುಲಿ ಆ ಥರ ವಿಕೆಟ್ ಹಿಂದೆಗಡೆ ಕಚ್ಕಂಡದೆ ಆಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. 2 ಮ್ಯಾಚ್ನು ಅದೇ ಥರನೇ ಆಗಿದೆ. LBW ಸುಮಾರು ನೋಡ್ಕೊಂಡು ಬಂದಿದ್ದೀವಿ ನಾವು. ಇವ್ರು DRS ತಗೊಂತಾರೆ, ಆ ಕಡೆ DRS ಇದೇ ಆಗೋಗ್ಬಿಡ್ತು 2 ಮ್ಯಾಚಿಂದನೂ. ಸೊ ನೋಡೋಣ ಈ ಮ್ಯಾಚಲ್ಲಿ ಅಟ್ಲೀಸ್ಟ್ ಇಂಡಿಯನ್ನಿಂದ ಯಾರಾದ್ರೂ ಒಬ್ಬರಿಂದ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡೋಣ, ಹೋಪ್ಫುಲಿ ಈ ಮ್ಯಾಚು ಮಸ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ಈ ಮ್ಯಾಚ್ನ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಪ್ರೊಡಿಕ್ಷನು. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.